ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿಯರಿಗೆ ಭರ್ಜರಿಯಾದಂಥ ಗುಡ್ ನ್ಯೂಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಹೌದು, ಯಾರು ಒಂದು ಫಲಾನುಭವಿಗಳು ಇದ್ದೀರಾ, ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಿದ್ದಂಥ ಫಲಾನುಭವಿಗಳು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹೌದು, ಗೃಹಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರದಿಂದ ಬಂಪರ್ ಗುಡ್ ನ್ಯೂಸ್. ಇಲ್ಲಿ ರಾಜ್ಯ ಸರ್ಕಾರದಿಂದ ಹೊಸ ಅಪ್ಡೇಟ್ ಬಂದಿದೆ. ಯಾರು ಗೃಹಲಕ್ಷ್ಮಿ ಯೋಜನೆಯಿಂದ ಇಲ್ಲಿವರೆಗೂ ವಂಚಿತರಾಗಿದ್ದೀರಾ ಅಂಥವ್ರಿಗೂ ಕೂಡ ಇಲ್ಲಿ ಬಂಪರ್ ಆದಂಥ ಒಂದು ಗುಡ್ ನ್ಯೂಸ್ ಬಂದಿದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಮಾಹಿತಿಗಳು ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಸ್ನೇಹಿತರೆ, ನೀವು ನಮ್ಮ ವಿಡಿಯೋಗಳನ್ನು ಮೊದಲಿಗೆ ನೋಡ್ಬೋದು. ಇಲ್ಲಿ ಗೃಹಲಕ್ಷ್ಮಿ ಆಗಿರ್ಬೋದು, ಬೇರೆ ಬೇರೆ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿಗಳು ನಿಮ್ಗೆ ತಲುಪಿಸ್ತಾನೆ ಇರ್ತೇವೆ. ಆಗ ನೀವು ನಮ್ಮ ಮಾಹಿತಿನ ನೋಡಿಕೊಂಡು ನೀವು ಕೂಡ ನಿಮ್ಮ ಸಂಬಂಧಪಟ್ಟಂಥ ಕೆಲಸಗಳು ನೀವು ಈಸಿಯಾಗಿ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಏನು ಪೆಂಡಿಂಗ್ ಇತ್ತು ಹಣ, ಆ ಪೆಂಡಿಂಗ್ ಹಣ ರಿಲೀಸ್ ಮಾಡೋದಕ್ಕೆ ಪ್ರಾರಂಭ ಮಾಡಲಾಗಿದೆ. ಈಗ ಒಟ್ಟು ಮೂರು ಕಂತುಗಳು ಪೆಂಡಿಂಗ್ ಇತ್ತು ಫಲಾನುಭವಿಗಳಿಗೆ. ಇದು ಗೃಹಲಕ್ಷ್ಮಿ ಯೋಜನೆಯ ಏನು ಸ್ಟಾಪ್ ಆಯಿತಾ, ಏನು ಹಣ ಬರ್ತಾ ಇಲ್ಲ, ಸರಿಯಾಗಿ ಸರ್ಕಾರ ಹಣವನ್ನು ವರ್ಗಾವಣೆ ಮಾಡ್ತಾ ಇಲ್ಲ ಫಲಾನುಭವಿಗಳಿಗೆ ಅಂತ ಮಹಿಳೆಯರು ಕೂಡ ಸರ್ಕಾರದ ವಿರುದ್ಧ ಒಂದು ಹೊಸ ಅಪ್ಡೇಟ್ಗಳು ಕೊಡ್ತಾಯಿದ್ರು. ಜನರು ಕೂಡ ಸರ್ಕಾರ ಯಾವುದೇ ಒಂದು ಅಪ್ಡೇಟ್ ಕೊಡ್ತಾ ಇಲ್ಲ. ಇಲ್ಲಿ ಬರೀ ಜನರು, ಮಹಿಳೆಯರು ಏನು ಆಕ್ರೋಶ ಪಡಿಸ್ತಾಯಿದ್ರು. ಆಕ್ರೋಶ ವ್ಯಕ್ತಪಡಿಸುವಂಥ ಒಂದು ಮಾಹಿತಿಯನ್ನು ಇಲ್ಲಿ ಟಿ ವಿಯಲ್ಲಿ ನೋಡಿ. ಏನು ಬರುವಂಥ ಒಂದು ಮಹಿಳೆಯರು ಏನು ಆಕ್ರೋಶ ವ್ಯಕ್ತಪಡಿಸ್ತಾಯಿದ್ರು ಅಂಥ ಒಂದು ಮಾಹಿತಿನ ಸರ್ಕಾರ ಗಮನಿಸಿ ಅವರು ಈಗ ಒಂದು ಪೆಂಡಿಂಗ್ ಇರುವಂಥ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಇಲ್ಲಿ ರಿಲೀಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಾಗಿದ್ದರೆ ಎಷ್ಟು ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ? ಇಲ್ಲಿ ಪ್ರತಿ ತಿಂಗಳಿಗೂ ಕೂಡ ಫಲಾನುಭವಿಗಳಿಗೆ ಹಣವನ್ನು ರಿಲೀಸ್ ಮಾಡಬೇಕಂತಂದರೆ 2,500 ಕೋಟಿ ಬೇಕು ಅಂತ ಹೇಳಿದರು. ಹಾಗಿದ್ರೆ ಇಲ್ಲಿ 2,500 ಕೋಟಿ ಒಂದು ತಿಂಗಳಿಗೆ ರಿಲೀಸ್ ಮಾಡ್ತಾರಾ ಅಥವಾ 5,000 ಕೋಟಿ ರಿಲೀಸ್ ಮಾಡ್ತಾರಾ ಮತ್ತು 7,500 ಕೋಟಿ ರಿಲೀಸ್ ಮಾಡ್ತಾರಾ? ಅದು ಇಲ್ಲಿ ಬೇಕಾಗಿರುವಂಥ ಮಾಹಿತಿ. ಇಲ್ಲಿ ಅದನ್ನು ಕೂಡ ಜನರು ಕೇಳ್ತಾರೆ. ಯಾಕೆ ಅಂತಂದರೆ, ಒಂದು ಕಂತು ರಿಲೀಸ್ ಮಾಡಬೇಕಂತಂದರೆ 2,500 ಕೋಟಿ ಹಣವನ್ನು ರಿಲೀಸ್ ಮಾಡೋಕ್ಕಾಗುತ್ತೆ. 2 ಕಂತುಗಳು ಬಿಡುಗಡೆ ಮಾಡಬೇಕು ಅಂತಂದ್ರೆ 5,000 ಕೋಟಿ ಹಣವನ್ನು ರಿಲೀಸ್ ಮಾಡೋಕ್ಕಾಗುತ್ತೆ. ಒಟ್ಟು ಟೋಟಲ್ 3 ಕಂತುಗಳು ಒಟ್ಟಿಗೆ ರಿಲೀಸ್ ಮಾಡ್ತೀವಿ ಅಂತಂದರೆ 7,500 ಕೋಟಿ ಹಣವನ್ನು ಈಗ ಬೇಕಾಗಿರುವಂಥದ್ದು. ಹಾಗಿದ್ದರೆ ಇಲ್ಲಿ 3 ಕಂತುಗಳು ಬಿಡ್ತಾರಾ, 2 ಕಂತು ಬಿಡ್ತಾರಾ ಅಥವಾ ಒಂದೇ ಕಂತನ್ನು ರಿಲೀಸ್ ಮಾಡ್ತಾರೆ ಅನ್ನೋದು ಮಹಿಳೆಯರಿಗೆ ಕುತೂಹಲ ಇದೆ. ಇಲ್ಲಿ ಒಂದು ಮಾಹಿತಿ ಇರೋ ಪ್ರಕಾರ 3 ಕಂತುಗಳು ಒಟ್ಟಿಗೆ ಬಿಡ್ತಾರಂತ ಒಂದು ಮಾಹಿತಿ ಬಂದಿದ್ದರೆ, ಇನ್ನೊಂದು ಮಾಹಿತಿ ಒಟ್ಟಿಗೆ 2 ಕಂತುಗಳು ರಿಲೀಸ್ ಮಾಡ್ತಾರಂತ 2 ಮಾಹಿತಿಗಳು ಇರುವಂಥದ್ದು. ಇಲ್ಲಿ ಬಹುಶಃ ಬಿಟ್ಟರೆ 2 ಕಂತು ಅಥವಾ 3 ಕಂತು ಒಟ್ಟಿಗೆ ರಿಲೀಸ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಹಾಕಿದರೆ 2 ಕಂತು ಹಾಕ್ತಾರೆ. ಯಾವ ರೀತಿ ಹಾಕ್ತಾರೆ ಅಂತಂದರೆ, ಈಗ ಒಂದು ಕಂತು ಒಂದು ದಿನ ಹಾಕಿದರೆ ಇನ್ನೊಂದು ಕಂತು ಮತ್ತೊಂದು ದಿನ, ಅಂದರೆ ಒಂದು ದಿನ ಬಿಟ್ಟು ಒಂದು ದಿನ 2 ಕಂತುಗಳು ಕೂಡ ಹಾಕುವಂಥ ಒಂದು ಸಾಧ್ಯತೆ ಇದೆ. ಯಾಕೆ ಅಂತಂದರೆ, ಇಲ್ಲಿ ತುಂಬ ದಿನದಿಂದ ಪೆಂಡಿಂಗ್ ಇದೆ ಹಣ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾಹಿತಿ ಕೊಟ್ಟಿದ್ದಾರೆ, ಹಣ ನಾವು ವರ್ಗಾವಣೆ ಮಾಡ್ತೀವಿ ಅಂತ. ಹಾಗಾಗಿ ಇಲ್ಲಿ ಇವತ್ತು ಹಣವನ್ನು ಬಿದ್ದರೆ ಎಲ್ಲ ಫಲಾನುಭವಿಗಳ ಖಾತೆ ಇವತ್ತು ಕೂಡ ರಿಲೀಸ್ ಆಗುತ್ತೆ, ಅವ್ರ ಖಾತೆಗೆ ಕೂಡ ಜಮಾ ಆಗುವಂಥ ಒಂದು ಸಾಧ್ಯತೆ ಇದೆ.